ಗೋಡು ಅವರ ಮಹಾಬ್ರಾಹ್ಮಣ. 19ನೇ ತರಂಗ. ವಿಶ್ವಾಮಿತ್ರನ ಕೋರಿಕೆಯಂತೆ ಜಮದಗ್ನಿಯು ಬಂದನು. ಈತನ ಯೋಚನೆಗಳು ಆತನಿಗೆ ಒಪ್ಪಿತು. ಈಗ ಇರುವ ಯಾಗ ಯಾವುದೂ ಈ ಅರ್ಥವನ್ನು ಸಾಧಿಸಿಕೊಡಲಾರದು. ಅದರಿಂದ ಹೊಸದೊಂದು ಯಾಗವನ್ನು ಕಲ್ಪಿಸಬೇಕು. ಹಾಗೆ ಕಲ್ಪನೆ ಮಾಡುವುದು ಏನೂ ಅಂತಹ ಅತಿಶಯವಲ್ಲ. ಈಗಿನ ದೇವತೆಗಳೂ ಅಸುರರೂ ಸಹ ಹೀಗೆ ಹೊಸದೊಂದು ಯಾಗವನ್ನು ಕಂಡುಹಿಡಿದು ತಾನೇ ಸ್ವರ್ಗವನ್ನು ಕಟ್ಟಿದುದು. ಅದನ್ನು ದೇವತೆಗಳು ಎಲ್ಲರಿಗೂ ಸಿಗಬಾರದೆಂದು ಮುಚ್ಚಿಟ್ಟುಕೊಂಡಿರುವರು. ಅಥರ್ವನಿಗೆ ಈ ರಹಸ್ಯವು ಗೊತ್ತು, ಋಷಿಗಳಿಗೆ ಗೊತ್ತು, ಯಮನಿಗೆ ಗೊತ್ತು. ಇವರೆಲ್ಲರೂ ತಿಳಿದಿರುವ ರಹಸ್ಯವನ್ನು ನಾವು ಭೇದಿಸುವುದು. ಇಲ್ಲದಿದ್ದರೆ ಇದರ ತಂಟೆಯೇ ಬೇಡ. ನಾವು ಇನ್ನೊಂದು ಕ್ರಮವನ್ನು ಕಂಡುಹಿಡಿಯುವುದು ಎಂದನು. ಜಮದಗ್ನಿ ವಿಶ್ವಾಮಿತ್ರರ ಯೋಗವು ಅನಲಾನಿಲ ಸಂಯೋಗವಾಯಿತು. ವಿಶ್ವಾಮಿತ್ರನಿಗೆ ವಾಮದೇವನನ್ನು ಕರೆಯಬೇಕೆಂದು ಇಷ್ಟ. ಆದರೆ ಏಕೋ ಮನಸ್ಸು ಸಂಕಲ್ಪದಿಂದ ಮುಂದಕ್ಕೆ ಹೋಗಲುಲ್ಲದು. ಇಷ್ಟರ ಮೇಲೆ ನಾನು ಯಾವ ಕೆಲಸ ಮಾಡಿದರೂ ಆತನು ಇದ್ದೇ ಇರುವನಲ್ಲ, ಪ್ರತ್ಯಕ್ಷವಾಗಿ ಇಲ್ಲದಿದ್ದರೆ ಏನು ಎಂದುಕೊಂಡು ಮುಂದೆ ನುಗ್ಗಿದನು. ದಿನದಿನವೂ ಜಮದಗ್ನಿ ವಿಶ್ವಾಮಿತ್ರರು ಸ್ವರ್ಗವನ್ನು ಕೊಡುವ ಯಜ್ಞ ಯಾವುವು ಎಂದು ವಿಚಾರ ಮಾಡುವರು. ಆದರೆ ಸಶರೀರನಾಗಿ ಸ್ವರ್ಗಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ ಶಾಶ್ವತವಾಗಿ ಇರುವಂತಹ ಫಲವನ್ನು ಕೊಡುವ ಯಾವ ಯಾಗವೂ ಇದ್ದಂತೆ ತೋರಲು. ತ್ರಿಶಂಕುವಿಗೆ ಬೇಕಾದುದು ಶಾಶ್ವತ ಸ್ವರ್ಗ. ಮನುಷ್ಯನು ಸ್ವರ್ಗಕ್ಕೆ ಹೋಗಿ ಬರಲು ದೇವತೆಗಳು ಒಪ್ಪಿದರೂ ಅಲ್ಲಿಯೇ ಶಾಶ್ವತವಾಗಿರಲು ಒಪ್ಪುವರೆ? ಹಾಗೆ ಶಾಶ್ವತವಾಗಿ ಇರಬೇಕಾದರೆ ಏನು ಮಾಡಬೇಕು? ದೇವತೆಯಾಗಬೇಕು. ಮನುಷ್ಯನು ದೇವತೆಯೇ ಆದರೆ ಆಗ ಶಾಶ್ವತ ಸ್ವರ್ಗವಾಸವು ಲಭಿಸುವುದು. ಕೊನೆಗೆ ವಿಶ್ವಾಮಿತ್ರನು ಜಮದಗ್ನಿಯನ್ನು ಕುರಿತು, ನಾವೇಕೆ ಇಷ್ಟು ಚಿಂತಿಸಬೇಕು? ಅಥರ್ವ ಮಹರ್ಷಿಯನ್ನು ಕರೆದು ಪ್ರಾರ್ಥಿಸೋಣ. ಆತನು ಅಂತಹದೊಂದು ಯಾಗವನ್ನು ಕಲ್ಪಿಸಿಕೊಡುವನು ಎಂದನು. ಜಮದಗ್ನಿಯು ಆಗಲಿ ಎಂದನು. ಇಬ್ಬರೂ ಧ್ಯಾನಕ್ಕೆ ಕುಳಿತರು. ಇಂದ್ರಿಯಗಳ ಬಹಿರ್ವೃತ್ತಿಯನ್ನು ನಿರೋಧಿಸಿ ಪ್ರಾಣಬಲವನ್ನು ವೃದ್ಧಿಪಡಿಸಿಕೊಂಡು ಇಬ್ಬರೂ ಏಕಕಾಲದಲ್ಲಿ ಸಂಯಮ ಮಾಡಿದರು. ಅಥರ್ವ ಮಹರ್ಷಿಯು ದೃಗ್ಗೋಚರನಾದನು. ಗೋತ್ರ ಪ್ರವರಕರ್ತನೂ ಮಂತ್ರದ್ರಷ್ಟೃವೂ ಆದ ಮಹರ್ಷಿಗೆ ಸಲ್ಲಬೇಕಾದ ಉಪಚಾರಗಳನ್ನೆಲ್ಲ ಕ್ರಮವಾಗಿ ಸಲ್ಲಿಸಿ ಆತನ ಅಪ್ಪಣೆ ಪಡೆದು ಸಂಪೂರ್ಣ ವಿನಯದಿಂದ ಪ್ರಾರ್ಥಿಸಿಕೊಂಡರು. ಋಷೀಂದ್ರ ಸಶರೀರನಾಗಿ ಶಾಶ್ವತ ಸ್ವರ್ಗವನ್ನು ಪಡೆಯುವುದಕ್ಕೆ ಸಾಧಕವಾದ ಯಾಗವನ್ನು ಕರುಣಿಸಬೇಕು. ಅಥರ್ವನು ಹೇಳಿದನು, ನೀವು ಕೇಳುವಂತಹ ಯಾಗವೂ ಇಲ್ಲ. ಈಗ ತ್ರಿಶಂಕುವಿನ ಅಪೇಕ್ಷೆಯು ನೀವು ಯೋಚಿಸಿರುವಂತೆ ದೇವತೆಯಾಗಬೇಕೆಂದು. ಮನುಷ್ಯ ದೇಹವು ಸುಖ ದುಃಖಗಳನ್ನು ದ್ವಂದ್ವವಾಗಿ ಅನುಭವಿಸುವುದಲ್ಲದೆ ಕೇವಲ ಸುಖವನ್ನಾಗಲಿ ದುಃಖವನ್ನಾಗಲಿ ಅನುಭವಿಸಲಾರದು. ಕೇವಲ ಸುಖಕ್ಕೆ ಒಗ್ಗದ ದೇಹದಿಂದ ಸ್ವರ್ಗಕ್ಕೆ ಹೋದರೆ ತಾನೇ ಅಲ್ಲಿ ಮಾಡುವುದೇನು? ಜರಾಮರಣಗಳೇ ಸ್ವಭಾವವಾಗಿ ಉಳ್ಳ ಮನುಷ್ಯ ದೇಹವು ಸ್ವರ್ಗಭೂಮಿಯಲ್ಲಿದ್ದರೆ ಇನ್ನೂ ಅಷ್ಟು ಕಾಲ ದೃಢನಾಗಿರಬಹುದು. ಆದರೆ ಕಲ್ಪಾಂತಸ್ಥಾಯಿಯಾಗಬೇಕಾದರೆ ಸಾಧ್ಯವಿಲ್ಲ. ಅದರಿಂದ ನೀವಿಬ್ಬರೂ ಸೇರಿ ಮನುಷ್ಯ ದೇಹವನ್ನು ದಿವ್ಯ ದೇಹವನ್ನು ಮಾಡುವುದಕ್ಕೆ ಪ್ರಯತ್ನಿಸಿ. ನೀವು ಗೆದ್ದರೆ ನಿಮ್ಮ ಇಷ್ಟಾರ್ಥವು ಲಭಿಸುವುದು. ಜಮದಗ್ನಿಯು ಕೇಳಿದನು, ದೇವ, ನೀನೇ ದಯಮಾಡಿ ನಮಗೊಂದು ಯಾಗವನ್ನು ಮಾಡಿಕೊಡು. ಅಥರ್ವನು ಹೇಳಿದನು, ಅದಾಗುವುದಿಲ್ಲ. ಅಂತಹ ಯಾಗವನ್ನು ಮಾಡುವುದು ಅಸಾಧ್ಯವಲ್ಲ. ರುದ್ರ ಯಮ ವರುಣ ಪಾಶಗಳಿಂದ ದೇಹವನ್ನು ಬಿಡಿಸಿ ಜರಾಮರಣ ಧರ್ಮವನ್ನು ತಪ್ಪಿಸಿದರೆ ಮನುಷ್ಯ ದೇಹವು ದಿವ್ಯ ದೇಹವಾಗುವುದು. ಇಂತಹ ವಿಶೇಷ ಸಿದ್ಧಿಗಳು ಏನಿದ್ದರೂ ವೈಯಕ್ತಿಕವಾಗಿರಬೇಕೇ ಹೊರತು ಸಾಮೂಹಿಕವಾಗಿರಬಾರದು. ಇದಕ್ಕಾಗಿ ಒಂದು ಯಾಗವನ್ನು ಕಲ್ಪಿಸಿದರೆ ದೇವದತ್ತ ಸಿಂಹದತ್ತರೆಲ್ಲರೂ ಸ್ವರ್ಗಕ್ಕೆ ನುಗ್ಗಿಬಿಡುವರು. ಆಗ ಸ್ವರ್ಗ ಮರ್ತ್ಯ ಪಾತಾಳಗಳೆಂಬ ವ್ಯವಸ್ಥೆಯು ಕೆಡುವುದು. ನಾವು ಋಷಿಗಳು ಪ್ರಕೃತಿ ವಿಕೃತಿ ಧರ್ಮವನ್ನು ತಿಳಿಯಬೇಕು. ಆದಷ್ಟು ಮಟ್ಟಿಗೆ ಪ್ರಕೃತಿ ಧರ್ಮನಿಷ್ಠೆಯಲ್ಲಿರಬೇಕು. ಹಾಗಾದರೆ ಈ ತ್ರಿಶಂಕುವಿನ ಯಾಗವು
ನಡೆಯುವುದಿಲ್ಲವೇನು? ನಡೆಯಲೇಬೇಕು. ಕಾಲಶೋಚಿತವಲ್ಲದೆ ಅಸಹಜವಾಗಿ ತೋರುವ ಆಸೆ ಅಲೌಕಿಕವು. ಅದು ಮುಂದೆ ಆಗಬೇಕಾಗಿರುವ ಯಾವುದೋ ಮಹತ್ಕಾರ್ಯವನ್ನು ಕುರಿತ ಈಶ್ವರೇಚ್ಛೆಯ ಪ್ರತಿಬಿಂಬವು. ಇದನ್ನು ಅರಿತು ನಡೆಯಬೇಕು. ಈ ಯಾಗವು ಅಷ್ಟು ಸುಲಭವಲ್ಲ. ನೀವು ಸೋಮಪಾನ ಮಾಡಿದಾಗ ಯಾವ ಧರ್ಮವು ನಿಮ್ಮ ಸ್ಥೂಲ ಸೂಕ್ಷ್ಮ ದೇಹಗಳಲ್ಲಿರುವುದೋ ಅದೇ ಕಾರಣಕ್ಕೂ ವ್ಯಾಪಿಸುವವರೆಗೂ ದೇವತೆಯಾಗುವಂತಿಲ್ಲ. ಹಾಗಾಗಲು ಮನುಷ್ಯನ ಆನಂದಾನುಭವ ಶಕ್ತಿಯು ಎಷ್ಟು ಬೆಳೆಯಬೇಕು? ಮನುಷ್ಯನ ಆನಂದದ 100ರಷ್ಟು ಆದರೆ ಮನುಷ್ಯ ಗಂಧರ್ವರ ಆನಂದ, ಅದರ 100ರಷ್ಟು ಆದರೆ ದೇವಗಂಧರ್ವರ ಆನಂದ, ಅದರ 100ರಷ್ಟು ಆದರೆ ದೇವಾನಂದ. ಅಷ್ಟಾದರೂ ಬಂದರಲ್ಲವೇ ಶಾಶ್ವತ ಸ್ವರ್ಗಸ್ಥಿತಿ. ಅದಷ್ಟು ಮಾತ್ರ ಪಡೆದು ಸ್ವರ್ಗದಲ್ಲಿ ಯಃಕಶ್ಚಿತನಾಗಿ ಬಾಳುವುದಕ್ಕಿಂತ ಚಕ್ರವರ್ತಿಯಾಗಿ ಇಲ್ಲಿಯೇ ಇರುವುದು ಉತ್ತಮ. ಅದರಿಂದ ಅವನಿಗೆ ಒಂದು ಕರ್ಮಜ ದೇವತೆಯ ಆನಂದವಾದರೂ ಬೇಡವೇ? ಹಾಗಾಗಲು ಇಂದ್ರನ ಅಪ್ಪಣೆಯಾಗಬೇಕು. ಇಂದ್ರನ ಅಪ್ಪಣೆ ಇಲ್ಲದೆ ಕಾರಣದೇಹದ ಬಲವೂ ಆನಂದಾನುಭವ ಶಕ್ತಿಯೂ ಬೆಳೆಯುವುದಿಲ್ಲ. ಈ ಯಾಗಕ್ಕೆ ವಸಿಷ್ಠರು ಬರುವುದಿಲ್ಲ. ವಸಿಷ್ಠರು ಬರದೆ ಇಂದ್ರನು ಬರುವುದಿಲ್ಲ. ಇಂದ್ರನಿಲ್ಲದೆ ಯಾಗವು ನಡೆಯಬೇಕು ಎಂದರೆ ಯಾಗವು ಸಹಜವಾಗಿ ನಡೆಯದೆ ಸಾಹಸದಿಂದ ಆಗಬೇಕು ಎಂದಂತಾಯಿತು. ಅದರಲ್ಲಿ ಏನೂ ಸಂದೇಹವಿಲ್ಲ. ನೀವಿಬ್ಬರೂ ಅಸಹಜವಾಗಿ ಹುಟ್ಟಿದವರು. ತ್ರಿಶಂಕುವಿನ ಆಸೆ ಅಸಹಜವಾದುದು. ಅದಕ್ಕಾಗಿ ನೀವು ಮಾಡುವ ಕಾರ್ಯ ಅಸಹಜವಾದುದು. ಈ ಸಾಹಸಗಳಿಂದ ಅನಾಹುತಗಳೂ ನಡೆಯುವು. ಆದರೆ ಆ ಅನಾಹುತಗಳೇನು ಎಂಬುದನ್ನು ಮಾತ್ರ ನೋಡಬೇಡಿ. ಆ ಅನಾಹುತಗಳನ್ನು ಕಂಡರೂ ಕಾಣದಂತಿದ್ದು ಇಂದಿನ ಕಾರ್ಯದಲ್ಲಿ ಪ್ರವೃತ್ತರಾಗುವುದು ನಿಮಗೆ ಸಾಧ್ಯವಿಲ್ಲ. ನಿಮ್ಮಲ್ಲಿ ಒಬ್ಬನು ರುದ್ರವಿದ್ಯೆಯನ್ನು ಬಲ್ಲವನು, ಇನ್ನೊಬ್ಬನು ವರುಣವಿದ್ಯೆಯನ್ನು ಬಲ್ಲವನು. ನೀವಿಬ್ಬರೂ ಸೇರಿ ಮೊದಲು ಅಶ್ವಿನಿಯರನ್ನು ಒಲಿಸಿಕೊಳ್ಳಿ. ಅವರು ಅಗ್ನಿವಾಯುಗಳ ರಹಸ್ಯವನ್ನು ತಿಳಿಸುವರು. ಮುಂದೆ ಏನು ಮಾಡಬೇಕು ಎಂಬುದನ್ನು ನೀವೇ ಗೊತ್ತು ಮಾಡಿಕೊಳ್ಳಿ. ಆದರೆ ಎಚ್ಚರಿಕೆ, ನಿಮ್ಮ ಬುದ್ಧಿಶಕ್ತಿಯೆಲ್ಲವನ್ನೂ ಪ್ರಯೋಗಿಸಿ ಅನಂತರವೇ ನೀವು ಸಂಯಮಕ್ಕೆ ಬರಬೇಕು. ನೀವು ಮಾತೆತ್ತಿದರೆ ಸಂಯಮ ಮಾಡಿದರೆ ಅಂತಃಪುರುಷನು ಸರಿಯಾಗಿ ವಾಣಿಯನ್ನು ಕೊಡುವುದಿಲ್ಲ. ಅಥರ್ವನು ಹೊರಟನು. ಜಮದಗ್ನಿ ವಿಶ್ವಾಮಿತ್ರರು ಮತ್ತೆ ಪ್ರಾರ್ಥಿಸಿ ಅವನನ್ನು ಇನ್ನೊಂದು ಗಳಿಗೆ ನಿಲ್ಲಬೇಕೆಂದು ಕೋರಿದರು. ವಿಶ್ವಾಮಿತ್ರನು ಹೇಳಿದನು, ಮಹರ್ಷಿವರ್ಯ, ಈ ಯಾಗಕ್ಕೆ ಬ್ರಹ್ಮನಾಗುವ ಯೋಗ್ಯತೆಯು ಯಾರಿಗುಂಟೋ ತಿಳಿಯದು. ಅನಾಹುತಗಳಾಗುವುದೆಂದು ಅಪ್ಪಣೆಯಾಯಿತು. ಆ ಅನಾಹುತದಿಂದ ಯಜ್ಞವು ಕೆಡದಂತೆ ಕಾಪಾಡಬಲ್ಲ ಬ್ರಹ್ಮನು ಯಾರು ಎಂಬುದನ್ನು ಅನುಗ್ರಹಿಸಬೇಕು. ಅಥರ್ವನು ನಕ್ಕನು. ಕೌಶಿಕ, ಒಳ್ಳೆಯ ಕೆಲಸ ಮಾಡಿದೆ. ಚಂಡಾಲನು ಯಜ್ಞದೀಕ್ಷಿತ, ಕ್ಷತ್ರಿಯನು ಅಧ್ವರ್ಯು. ಉದ್ದೇಶ ಸಶರೀರವಾಗಿ ಶಾಶ್ವತ ಸ್ವರ್ಗವಾಸ. ಇದಕ್ಕೆ ಯಾವ ಮಹರ್ಷಿಗಳು ಬರುವರು? ಇದೇನಿದ್ದರೂ ಭರತರು ಭಾರ್ಗವರು ನಿರ್ವಹಿಸಬೇಕಾದ ಕಾರ್ಯ. ನಿನ್ನ ಮೇಲಿನ ವಿಶ್ವಾಸದಿಂದ ಕೆಲವರು, ಜಮದಗ್ನಿಯ ಭಯದಿಂದ ಕೆಲವರು ಬರಬಹುದು. ಬರದಿದ್ದವರನ್ನು ಕರೆದು ಆಭಾಸ ಮಾಡಬೇಡ. ಜಮದಗ್ನಿಯು ಬ್ರಹ್ಮನಾಗಲಿ, ಆತನು ಶಾಂತ ಘೋರ ಕರ್ಮಗಳನ್ನೆಲ್ಲ ಸಾಂಗವಾಗಿ ಬಲ್ಲವನು. ಒಂದು ವೇಳೆ ಅವಶ್ಯವಾದರೆ ಜಮದಗ್ನಿ ನನ್ನನ್ನು ಸ್ಮರಿಸಿ ಬೇಕಾದ ಪ್ರಯೋಗ ಮಾಡು, ಸಿದ್ಧಿಸುವುದು. ಆದರೆ ಎಚ್ಚರಿಕೆ, ಈ ಯಾಗವು ಮುಗಿಯುವವರೆಗೂ ನಿನಗೆ ಕೋಪವು ಬರಬಾರದು. ನೀವು ಭಾರ್ಗವರು, ನಿಮಗೆ ಮೂಗಿನ ಮೇಲೆ ಕೋಪ. ನೀನು ಕೋಪ ಮಾಡಿಕೊಂಡೆಯೋ ಯಾಗವು ಕೆಟ್ಟಿತು. ಎಚ್ಚರಿಕೆ. ಅಥರ್ವ ಮಹರ್ಷಿಯು ಬೀಳ್ಕೊಂಡನು. ಜಮದಗ್ನಿ ವಿಶ್ವಾಮಿತ್ರರು ಆತನಿಗೆ ಪುನಃ ಪೂಜೆಯನ್ನು ಸಮರ್ಪಣೆ ಮಾಡಿ ಬೀಳ್ಕೊಟ್ಟು ತಮ್ಮ ಮುಂದಿನ ಕಾರ್ಯದಲ್ಲಿ ಪ್ರವೃತ್ತರಾದರು. 20ನೆಯ ತರಂಗ. ಜಮದಗ್ನಿ ವಿಶ್ವಾಮಿತ್ರರು ಸೋಮಯಾಗವನ್ನು ಆರಂಭಿಸಿದರು.
ಅದರ ದೇವತೆಗಳು ಅಶ್ವಿನಿಗಳು. ಯಾಗವು ಏನೊಂದು ವಿಘ್ನವೂ ಇಲ್ಲದೆ ನೆರವೇರಿತು. ಯಾಗಾಂತರದಲ್ಲಿ ಅವಭೃತವೂ ಆಯಿತು. ಮರುದಿನ ಇಬ್ಬರು ಋಷಿಗಳು ಕುಳಿತು ಅಶ್ವಿನಿ ದೇವತೆಗಳನ್ನು ಬರಮಾಡಿಕೊಂಡರು. ನವಯೌವನ ಸಂಪನ್ನರೂ ಸುರೂಪಶಾಲಿಗಳೂ ಕಮಲಹಾರಗಳನ್ನು ಧರಿಸಿ ಸುದೀರ್ಘ ಕೇಶಗಳಿಂದ ಮನೋಹರರೂ ಆದ ಆ ದೇವತೆಗಳು ಶಿಂಶುಮಾರ ರಥದಲ್ಲಿ ಬಂದು ದರ್ಶನ ಕೊಟ್ಟರು. ಅವರಿಗೆ ಸಲ್ಲಬೇಕಾದ ಪೂಜೆಯನ್ನೆಲ್ಲ ಸಲ್ಲಿಸಿ ಇಬ್ಬರೂ ಸೋಪಚಾರವಾಗಿ ತ್ರಿಶಂಕುವಿನ ಸಂಗತಿಯನ್ನು ಅವರಿಗೆ ಅರಿಕೆ ಮಾಡಿದರು. ಅವರು ಸಂತುಷ್ಟರಾಗಿ, ಮನುಷ್ಯರು ಹೀಗೆ ಸಾಹಸಪರರಾಗಿ ಇರುವುದೇ ನಮಗೆ ಬೇಕಾದುದು, ಅಲ್ಲದೆ ಹುಟ್ಟಿದ ಹಾಗೆ ಮರದ ತುಂಡಿನಂತೆ ಬಿದ್ದಿರುವುದು ಮನುಷ್ಯ ಧರ್ಮವಲ್ಲ, ಜಡಧರ್ಮ. ಕ್ರಿಮಿಕೀಟಗಳು ಆಹಾರವನ್ನೂ ಭೋಗವನ್ನೂ ಹುಡುಕಿಕೊಂಡು ತಿರುಗುವು. ಮನುಷ್ಯರು ಸಿದ್ಧಿಗಳನ್ನೂ ಪ್ರಭಾವಗಳನ್ನೂ ಹುಡುಕಿಕೊಂಡು ತಿರುಗುವು. ಅಂತಹವರನ್ನು ಕಂಡರೆ ನಮಗೆ ಸಂತೋಷ. ನಮ್ಮಿಂದ ಈ ಸಂಬಂಧವಾಗಿ ಏನಾಗಬೇಕು ಹೇಳಿ, ಅವಶ್ಯವಾಗಿ ಮಾಡಿಕೊಡುವೆವು ಎಂದು ಮಾತು ಕೊಟ್ಟರು. ವಿಶ್ವಾಮಿತ್ರನು ಜಮದಗ್ನಿಯ ಪ್ರೇರಣೆಯಿಂದ ಮಾತನಾಡಿದನು. ಅಶ್ವಿನಿ ದೇವತೆಗಳೇ, ತಾವು ಸತ್ಯವಂತರೆಂದು ಪ್ರಸಿದ್ಧರಾದವರು. ಹಿಂದೆ ಎಷ್ಟೋ ಜನ ಭಕ್ತರಿಗೆ ಬೇಕಾದ ವರಗಳನ್ನೆಲ್ಲ ಕೊಟ್ಟು ಕಾಪಾಡಿದವರು. ದೇವ ವೈದ್ಯರೆಂದು ಪ್ರಸಿದ್ಧರಾಗಿ ಭಕ್ತರನ್ನು ಕಾಪಾಡಲು ಓಡೋಡಿ ಬರುವವರು ತಾವು. ಅದರಿಂದ ತಮ್ಮನ್ನು ಪ್ರಾರ್ಥಿಸುವೆನು. ಈ ತ್ರಿಶಂಕುವಿನ ಇಷ್ಟವು ನೆರವೇರುವ ಬಗೆಯನ್ನು ನಮಗೆ ಅನುಗ್ರಹಿಸಬೇಕು. ಯಾವ ವಿಧಾನದಿಂದ ಮರ್ತ್ಯನಾದ ಈತನು ತನ್ನ ಮರ್ತ್ಯ ದೇಹವನ್ನು ಬಿಡದೆ ಅಮರನೂ ಸುರಭೋಗಗಳಿಗೆ ಅರ್ಹನೂ ಆಗುವನೋ ಅದನ್ನು ಉಪದೇಶಿಸಿ ನಮ್ಮನ್ನು ಕೃತಾರ್ಥರನ್ನಾಗಿ ಮಾಡಬೇಕು. ಅಶ್ವಿನಿಗಳು ನಕ್ಕರು. ರಾಜರ್ಷಿಯೇ, ನೀನು ಈಗ ಕೇಳುತ್ತಿರುವುದು ಎಷ್ಟು ಗಹನವಾದ ವಿಚಾರ ಗಮನಿಸಿದೆಯಾ? ಲೋಕದಲ್ಲಿ ಯಾರೇ ಆಗಲಿ, ಅಜ್ಞರಾಗಲಿ ಪ್ರಾಜ್ಞರಾಗಲಿ, ವಸ್ತುವು ಇಂಥದು ಎಂದು ಗೊತ್ತು ಮಾಡುವುದು ಗುಣಧರ್ಮಗಳಿಂದ. ಗುಣಧರ್ಮಗಳನ್ನು ಬದಲಾಯಿಸಿದರೆ ವಸ್ತುವೂ ಬೇರೆಯಾಗುವುದಿಲ್ಲವೇ? ವಸ್ತುವು ಬೇರೆಯಾಗದೆ ಗುಣಧರ್ಮಗಳನ್ನು ಬದಲಾಯಿಸುವುದೆಂತು? ಮರ್ತ್ಯ ಅಮರ್ತ್ಯ ದೇಹಗಳೆರಡೂ ಪರಸ್ಪರ ವಿರುದ್ಧ ಧರ್ಮಗಳು. ಜರಾಮರಣ ಧರ್ಮವುಳ್ಳದ್ದಾಗಿರುವ ಮಾನವ ದೇಹವು ಅಮರ್ತ್ಯವಾದರೆ ಅದೊಂದು ವಿಚಿತ್ರ. ಅಂತಹದೊಂದು ವಿಚಿತ್ರ ವಿಧಾನವನ್ನು ಕಲ್ಪಿಸಿದರೆ ಲೋಕದ ಮರ್ಯಾದೆಯು ಕೆಟ್ಟು ವ್ಯವಸ್ಥೆಯಿಲ್ಲದ ವಿಚಿತ್ರ ಸೃಷ್ಟಿಯಾಗಿ ಸಂಕರ ಧರ್ಮವು ಬಂದು ಲೋಕವು ವ್ಯಥಿತವಾಗುವುದು. ಆದರೂ ನಾವು ಮಾತು ಕೊಟ್ಟಿರುವುದರಿಂದ ಇದನ್ನು ಮಾಡಿಕೊಡುವೆವು. ಆದರೆ ಒಂದು ಮಾತು ನೆನಪಿರಲಿ, ಈಗ ನಾವು ತೋರಿಸುವ ಈ ಮಾರ್ಗವನ್ನು ಮತ್ತೆ ಮತ್ತೆ ಉಪಯೋಗಿಸುವುದಕ್ಕೆ ಹೋಗಬೇಡಿ. ಮಾನವರು ಪ್ರಕೃತಿ ಕೃಪಣರು. ಯಾವಾಗಲೂ ಏನಾದರೂ ಬೇಕು ಎಂದು ಲೋಭಕ್ಕೆ ಸಿಕ್ಕಿ ಒದ್ದಾಡುವವರು, ತೃಪ್ತಿಗಾಣದ ಚಂಚಲ ಮನಸ್ಸಿನವರು. ಅದರಿಂದ ಇದನ್ನು ಆದಷ್ಟು ರಹಸ್ಯವಾಗಿಡಿ. ದುರ್ವಿನಿಯೋಗ ಮಾಡುವ ಅಧಿಕಾರಿಗೆ ಹೇಳಬೇಡಿ. ವಿಶ್ವಾಮಿತ್ರನ ಮನಸ್ಸು ಏತಕ್ಕೋ ಕಾರಣವಾಗಿ ಈ ಮಾತು ತನಗೇ ಹೇಳಿದುದು ಎಂದುಕೊಂಡನು. ಅಶ್ವಿನಿ ದೇವತೆಗಳು ಮುಂದೆ ಹೇಳಿದರು. ಮನುಷ್ಯರೂ ದೇವತೆಗಳು ಒಂದೇ ರಜೋಗುಣದವರು. ರಜೋಗುಣದಲ್ಲಿ ತಮಾಂಶ ಅಧಿಕವಾಗಿ ಮನುಷ್ಯರು, ಸತ್ವಾಂಶ ಅಧಿಕವಾದರೆ ದೇವತೆಗಳು ಹುಟ್ಟುವರು. ಅದರಿಂದ ಈಗ ತ್ರಿಶಂಕುವಿನ ದೇಹದಲ್ಲಿರುವ ರಜಸ್ಸು ತಮಸ್ಸುಗಳ ಅಂಶಗಳನ್ನು ಪ್ರತ್ಯೇಕಿಸಿ ತಮಸ್ಸಿನ ಅಂಶಕ್ಕೆ ಬದಲಾಗಿ ಸತ್ವವನ್ನು ಇಟ್ಟರೆ ಅವನು ದೇವತೆಯಾಗುವನು. ಅದು ಆಗಬೇಕಾದರೆ 24 ತತ್ವಗಳ, ಪಂಚಭೂತಗಳ, ಮುಖ್ಯವಾಗಿ ಇಂದ್ರನ ಅಪ್ಪಣೆಯಾಗಬೇಕು. ಇದನ್ನು ಮನಸ್ಸಿನಲ್ಲಿಟ್ಟುಕೊಂಡು ಹೊರಡಿ. ಪಲಾಶ ಅಶ್ವತ್ಥಗಳು ಯಮ ವರುಣ ಪಾಶಗಳನ್ನು ಬಿಡಿಸುವು. ಯಮಪಾಶದಿಂದ ತಪ್ಪಿಸಿಕೊಂಡವನು ಅಮರನಾಗುವನು. ವರುಣ ಪಾಶದಿಂದ ಬಿಡಿಸಿಕೊಂಡವನು ಪಂಚಭೂತ ವ್ಯತ್ಯಯದಿಂದ ಆಗುವ ವಿಕಾರ ರೂಪವಾದ
ಜರೆಯಿಂದ ನಿರ್ಮುಕ್ತನಾಗಿ ಅಜರನಾಗುವನು. ಸೋಮಯಾಗದಿಂದ ದೇವತೆಗಳನ್ನು ತೃಪ್ತಿಪಡಿಸಿ ಅವರ ಅಪ್ಪಣೆಯನ್ನು ಪಡೆದು ಸ್ವರ್ಗಕ್ಕೆ ಕಳುಹಿಸಿ ಅಲ್ಲಿ ಶಾಶ್ವತವಾಗಿ ನೆಲೆಸುವನು. ವಿಶ್ವಾಮಿತ್ರನು ಕೇಳಿದನು, ಆಯಿತು ದೇವದೇವರೇ, ಆತನಿಗೆ ಗುರುಪುತ್ರರಿಂದ ಶಾಪ ಬಂದಿರುವುದಲ್ಲ, ಅದಕ್ಕೇನು ಮಾಡುವುದು? ಆ ಶಾಪವು ಅವನಿಗೆ ಆಗಲೇ ಚಂಡಾಲತ್ವವನ್ನು ತಂದುಕೊಟ್ಟಿರುವುದು. ಜೀವನಿಗೆ ಕರ್ಮ ಕಳ ಎಂದು 2 ರೂಪಗಳು. ನಾವು ಹೇಳಿದ ವಿಧಾನವು ಕರ್ಮವನ್ನು ತೊಳೆಯುವುದು. ಈತನ ಗುರುಶಾಪವು ಕೆಳಗೆ ತಗುಲಿರುವುದು. ಅದರಿಂದ ನಿನ್ನ ತಪೋಬಲದಿಂದ ಅದನ್ನು ಆಕರ್ಷಿಸಿ ಒಂದು ಕುಂಭದಲ್ಲಿಟ್ಟಿದ್ದು ಸೋಮಯಾಗದ ಅವಭೃತದ ವೇಳೆಯಲ್ಲಿ ಅದನ್ನು ವಿಸರ್ಜಿಸು. ಆದರೂ ಅದು ವಸಿಷ್ಠ ಶಾಪ. ವಸಿಷ್ಠರ ಮೇಲೆ ಇಂದ್ರನಿಗೆ ಬಹಳ ವಿಶ್ವಾಸ. ಅದರಿಂದ ಆ ಕುಲದವರು ತೀರಿತು ಎನ್ನುವವರೆಗೆ ಆ ಶಾಪವು ಪೂರ್ಣವಾಗಿ ತೀರುವಂತಿಲ್ಲ. ಜಮದಗ್ನಿಯು ವಿಶ್ವಾಮಿತ್ರನಿಗೆ ಸನ್ನೆ ಮಾಡಿ ಸುಮ್ಮನಿರಿಸಿ ತಾನು ಮಾತನಾಡಿದನು. ಎಲೈ ಯಮಳರೇ, ತಾವು ಹೇಳಿರುವ ವಿಧಾನವನ್ನು ಮಾಡುವುದು ತಮ್ಮಿಂದಲೇ ಸಾಧ್ಯ. ಅಲ್ಲದೆ ವಿಧಾನವನ್ನು ಈ ಕಾಲದೇಶಾನುಗುಣವಾಗಿ ಸರಿಹೋಗಿಸಿಕೊಳ್ಳುವ ಶಕ್ತಿಯೂ ಸಾಧನವೂ ನಮಗೆ ಸಾಲವು. ಅದರಿಂದ ತಮ್ಮ ಅಪ್ಪಣೆಯಾದರೆ ತಾವು ಈ ಉದ್ದೇಶಕ್ಕೆ ವಿರೋಧವಾಗಿಲ್ಲವಾಗಿ ಕೇಳಿಕೊಳ್ಳುವೆನು. ದೊಡ್ಡ ಮನಸ್ಸು ಮಾಡಿ ನಮ್ಮ ಮೇಲೆ ಅನುಗ್ರಹ ಮಾಡಿ ಆ ತ್ರಿಶಂಕುವಿನ ದೇಹವನ್ನು ತಾವೇ ಚಿಕಿತ್ಸೆ ಮಾಡಿ ದಿವ್ಯ ದೇಹವನ್ನು ಮಾಡಿಕೊಡಬೇಕು. ಯಮಳರು ಒಬ್ಬರ ಮುಖವನ್ನು ಒಬ್ಬರು ನೋಡಿಕೊಂಡರು, ನಕ್ಕರು. ಅದೂ ಸರಿ ಎಂದು ಒಪ್ಪಿದರು. ಮರುದಿನ ರಾತ್ರಿಯಲ್ಲಿ ಚಿಕಿತ್ಸೆಯು ನಡೆಯುವುದು ಎಂದು ಗೊತ್ತಾಯಿತು. ತ್ರಿಶಂಕುವಿಗೆ ಆಗಲೇ ಚಂಡಾಲತ್ವವು ಬಂದಿದೆ. ಮುಖದಲ್ಲಿ ತೇಜಸ್ಸಿಲ್ಲ, ದೇಹದಲ್ಲಿ ಬಲವಿಲ್ಲ, ಮನಸ್ಸಿನಲ್ಲಿ ಯಾವುದಕ್ಕೂ ಇಚ್ಛೆ ಇಲ್ಲ. ವಿಶ್ವಾಮಿತ್ರನು ಇದನ್ನು ಕಂಡು ಇನ್ನು ಕೈ ಮೀರುವವರೆಗೂ ಸುಮ್ಮನಿರಬಾರದು ಎಂದು ಅವನಿಗೆ ಮಂತ್ರಸ್ನಾನ ಮಾಡಿಸಿ ಅವನ ಚಂಡಾಲತ್ವವನ್ನು ಆಕರ್ಷಿಸಿ ಒಂದು ಕುಂಭದಲ್ಲಿಟ್ಟು ಅದನ್ನು ಆಶ್ರಮದ ಹಿಂದೆ ಯಾರೂ ಹೆಚ್ಚಾಗಿ ಹೋಗದ ಏಕಾಂತ ಪ್ರದೇಶದಲ್ಲಿದ್ದ ಒಂದು ಮುಳ್ಳು ಮುತ್ತುಗದ ಮರಕ್ಕೆ ಕಟ್ಟಿದನು. ತ್ರಿಶಂಕುವು ಅರೆವಾಸಿ ಮೊದಲಿನಂತಾದನು. ಆಮೇಲೆ ಮತ್ತೆ ಆತನು ಮೃತ್ತಿಕಾ ಶೌಚಾದಿಗಳಿಂದ ದೇಹವನ್ನು ಶುದ್ಧಿ ಮಾಡಿಕೊಂಡು ನದಿ ಸ್ನಾನ ಮಾಡಿ ಬಂದನು. ಆಶ್ರಮದಲ್ಲಿ ಒಂದು ಹೊಸ ಗುಡಿಸಲು ಏರ್ಪಟ್ಟಿದೆ. ಅದರ ನಡುವೆ ಜ್ಯೋತಿರ್ಲತೆಯೊಂದು ಬೆಳಗುತ್ತಾ ಸುಖವಾದ ಬೆಳಕನ್ನು ಹರಡುತ್ತಿದೆ. ಅದರ ಕೆಳಗೆ ಒಂದು ದರ್ಭಶಯ್ಯೆ, ಅದರ 2 ಮಗ್ಗಲುಗಳಲ್ಲಿ 2 ಆಸಂದಿಗಳು, ಅವುಗಳ ಮೇಲೆ ದರ್ಭಾಸನಗಳು, ಸುತ್ತಲೂ ಸಣ್ಣ ಜಗುಲಿ, ಅದರ ಮೇಲೆ ಅರಳಿ, ಮುತ್ತುಗ, ಬಾಳೆ ಎಲೆಗಳಿಂದ ಆದ ದೊನ್ನೆಗಳು, ಒಂದು ದೊಡ್ಡ ಮಡಕೆಯ ತುಂಬ ನೀರು, ಇನ್ನೊಂದು ಬಾಳೆ ಎಲೆಯ ದೊನ್ನೆಯ ತುಂಬ ನವನೀತ, ಇನ್ನೊಂದರಲ್ಲಿ ಸದ್ಯೋಘೃತ. ಆ ಗುಡಿಸಲಿನ ಇನ್ನೊಂದು ಕಡೆಯಲ್ಲಿ ಒಂದು ಸಣ್ಣ ಅಗ್ನಿಕುಂಡ, ಅದರಲ್ಲಿ ಲೌಕಿಕಾಗ್ನಿಯು ಸಣ್ಣಗೆ ಉರಿಯುತ್ತಿದೆ. ಅದರ ಮಗ್ಗುಲಲ್ಲಿ ಬೇರೆ ಬೇರೆಯಾಗಿ ಕಟ್ಟಿರುವ ನಾನಾ ವಿಧ ಸಮಿತ್ತುಗಳ 24 ಕಂತೆಗಳು. ನಿರ್ದಿಷ್ಟ ಕಾಲಕ್ಕೆ ತ್ರಿಶಂಕುವು ಬಂದನು. ಅಶ್ವಿನಿ ದೇವತೆಗಳು ಅಂದು ಚಿಕಿತ್ಸೆ ಮಾಡುವರು, ಮಾನವ ದೇಹವನ್ನು ದಿವ್ಯ ದೇಹವನ್ನಾಗಿ ಮಾಡುವರು ಎಂಬುದು ಅವನಿಗೆ ಗೊತ್ತಿದೆ. ಆತನೂ ಸಂತೋಷವಾಗಿ ಒಪ್ಪಿದ್ದಾನೆ. ನಾರುಮಡಿಯೊಂದು ಉಟ್ಟು ನಾರುಮಡಿಯೊಂದರ ಉತ್ತರೀಯವನ್ನು ಸವ್ಯವಾಗಿ ಹಾಕಿಕೊಂಡು ಬಂದಿದ್ದಾನೆ. ಅನೇಕ ಸಲ ಅವಭೃತ ಸ್ನಾನಗಳನ್ನು ಮಾಡಿದುದೆಲ್ಲ ನೆನಪಾಗುತ್ತಿದೆ. ಸೋಮಪಾನ ಮಾಡಿ ಆನಂದೋನ್ಮತ್ತನಾಗಿದ್ದುದು ನೆನಪಾಗಿ ಮನಸ್ಸು ಅಂದಿನ ಆನಂದಾತಿರೇಕವನ್ನು ಪೂರ್ಣವಾಗಿ ಅನುಭವಿಸುವುದರೊಳಗಾಗಿ ಯಾವುದೋ ನೆರಳು ಬಂದು ಥಟ್ಟನೆ ಆಕ್ರಮಿಸಿ ಆನಂದವನ್ನು ಕುಗ್ಗಿಸುತ್ತದೆ. ಆದರೂ ತ್ರಿಶಂಕುವು ಇಂದು ಹಿಂದಿನ ದಿನಗಳ
ತ್ರಿಶಂಕುವೂ ಅಲ್ಲ. ವಸಿಷ್ಠಾಶ್ರಮಕ್ಕೆ ಹೋಗಿ ಅಲ್ಲಿ ಶಾಪವನ್ನು ಪಡೆದು ನಿತ್ಯ ದುಃಖಿಯಾಗಿ ಬಂದ ತ್ರಿಶಂಕುವಂತೂ ಅಲ್ಲವೇ ಅಲ್ಲ. ಅದಕ್ಕೆ ಹಿಂದೆ ಲೋಕದ ಉತ್ತಮೋತ್ತಮ ಸುಖಗಳನ್ನು ಅನುಭವಿಸುತ್ತಿದ್ದರೂ ಅಶಾಂತನಾಗಿ ಅದಕ್ಕಿಂತ ಉತ್ತಮವಾದ ದಿವ್ಯ ಭೋಗಗಳನ್ನು ಬಯಸುತ್ತಿದ್ದ ತ್ರಿಶಂಕುವಿಂದು ಸಮಾಧಾನವಾಗಿ ಮಳೆಗರಿಯುವುದಕ್ಕೆ ಸಿದ್ಧವಾಗಿದ್ದರೂ ನಿಶ್ಚಲವಾಗಿ ನಭಸ್ಥಲದಲ್ಲಿ ನಿಂತಿರುವ ನೀಲಮೇಘದಂತೆ ಸ್ಥಿರನೂ ಪೂರ್ಣನೂ ಆಗಿದ್ದಾನೆ. ರಾತ್ರಿಯಾಯಿತು. ಒಂದು ಝಾವುವು ಕಳೆಯಿತು ಎನ್ನುವುದರೊಳಗಾಗಿ ಜಮದಗ್ನಿ ವಿಶ್ವಾಮಿತ್ರರು ಬಂದು ಆ ಲೌಕಿಕಾಗ್ನಿಯಲ್ಲಿ ಹೋಮ ಮಾಡಿದರು. ಯಮಳರು ಆಹುತಿಗಳನ್ನು ಅಗ್ನಿಸಾತ್ತಾಗುತ್ತಿದ್ದ ಹಾಗೆಯೇ ಕಾಣಿಸಿಕೊಂಡರು. ಹೋಮವನ್ನು ಮುಗಿಸಿ ಋಷಿಗಳಿಬ್ಬರೂ ಎದ್ದು ಯಮಳರಿಬ್ಬರಿಗೂ ಅರ್ಘ್ಯಪಾದ್ಯಾದಿಗಳನ್ನು ಒಪ್ಪಿಸಿದರು. ತ್ರಿಶಂಕುವಿಗೂ ದೇವತೆಗಳ ದರ್ಶನವಾಯಿತು. ಆತನೂ ನಮಸ್ಕಾರಾದಿಗಳಿಂದ ಅರ್ಚಿಸಿದನು. ಯಮಳರು ಕೇಳಿದರು, ಏನು ಮಹಾರಾಜ, ಈ ದೇವೀಕರಣವನ್ನು ಒಪ್ಪುವೆಯಾ? ನಿನ್ನ ದೇಹದಲ್ಲಿ ನಾವು ವ್ಯಾಪಾರ ಮಾಡಬಹುದೇ? ತ್ರಿಶಂಕುವು ನಮಸ್ಕಾರ ಮಾಡಿ, ತಾವು ಏನು ಬೇಕಾದರೂ ಮಾಡಬಹುದು. ದೇವಲೋಕದಲ್ಲಿ ಶಾಶ್ವತವಾಗಿ ಇರಬೇಕೆಂಬ ಆಸೆ ನನಗೆ. ಅದನ್ನು ವಿಶ್ವಾಮಿತ್ರರಿಂದ ಸಾಧಿಸಿಕೋ ಎಂದು ಗುರುಗಳ ಅಪ್ಪಣೆಯಾಯಿತು. ಅದರಿಂದ ಅವರನ್ನು ಆಶ್ರಯಿಸಿರುವೆನು. ಅವರು ತಮ್ಮನ್ನು ಕರೆಸಿರುವರು. ತಾವು ಮಾಡುವುದೆಲ್ಲ ನನ್ನ ಶ್ರೇಯಸ್ಸಿಗೆಯೇ ಎಂದು ನನಗೆ ಗೊತ್ತಿರುವಾಗ ನಾನು ಮಾಡಬೇಕಾದುದು ಒಂದೇ ಒಂದು, ಅದು ನನ್ನನ್ನು ತಮಗೆ ಒಪ್ಪಿಸಿಕೊಳ್ಳುವುದು ಎಂದು ಕೈ ಮುಗಿದನು. ಅಶ್ವಿನಿಯರು ಸರಿ ಎಂದು ಚಿಕಿತ್ಸೆಗೆ ಸಿದ್ಧರಾದರು. ತ್ರಿಶಂಕುವಿಗೆ ಸದ್ಯೋಘೃತವನ್ನು ಮಂತ್ರಪೂರ್ವಕವಾಗಿ ಪಾನ ಮಾಡಿಸಿ ದೇಹಾದ್ಯಂತವೂ ನವನೀತವನ್ನು ಸವರಿ ಮಂತ್ರೋದಕವನ್ನು ತಳೆದರು. ತ್ರಿಶಂಕುವು ನಿಶ್ಚೇಷ್ಟನಾದನು. ಆ ದೇಹವನ್ನು ಎತ್ತಿ ದರ್ಭಶಯ್ಯೆಯ ಮೇಲೆ ಮಲಗಿಸಿದರು. ಜಮದಗ್ನಿಯು ಅಗ್ನಿಕುಂಡದ ಬಳಿ ಕುಳಿತು ರಕ್ಷೋಘ್ನ ಮಂತ್ರಗಳನ್ನು ಜಪಿಸುತ್ತಾ ಕುಳಿತನು. ವಿಶ್ವಾಮಿತ್ರನು ದೇವವೈದ್ಯರ ಅಪ್ಪಣೆ ಪಡೆದು ನಡೆಯುವುದೆಲ್ಲವನ್ನೂ ನೋಡುತ್ತಾ ಅವರ ಮಗ್ಗುಲಲ್ಲಿ ನಿಂತನು.